ದಶರಥ ಪುತ್ರನಾದ ಶ್ರೀರಾಮನ ಬಗ್ಗೆ ವಿಶ್ವಾಸ ಇರುವ ರಾಮನ ಭಕ್ತರಿಗೆ, ವಿಶ್ವಾಸವಿಲ್ಲದ ನಾಸ್ತಿಕವಾದಿಗಳಿಗೆ ತಿಳಿಯದ ರಹಸ್ಯವೊಂದು ಇದೆ. ಅದೇನೆಂದರೆ, ತ್ರೇತಾಯುಗದಲ್ಲಿನ ದಶರಥ ರಾಮನಿಗಿಂತ ಮೊದಲೇ ಕೃತಯುಗದಲ್ಲಿಯೇ ರಾಮ ಎನ್ನುವ ಎರಡಕ್ಷರಗಳ ಪದ ಇದೆ. ಶ್ರೀರಾಮನಿಗಿಂತ ಮೊದಲೇ ರಾಮ ಎನ್ನುವ ಹೆಸರಿರುವುದು ಆಶ್ಚರ್ಯವೇ ಅಲ್ಲವೇ? ನಮಗೆಲ್ರಿಗೂ ರಾಮ ಅನ್ನೋ ಹೆಸರು ಹೇಗೆ ಬಂತು ಅಂದರೆ ಶ್ರೀರಾಮನ್ಗೆ ಇಟ್ಟಿದ್ರು. ಅದರಿಂದ ಮುಂದೆ ಬರ್ತಾ ಯುಗಗಳಲ್ಲಿ ನಾವು ಕೂಡ ಮಕ್ಕಳಿಗೆಲ್ಲ ನಮ್ಗಳಿಗೆಲ್ಲ ರಾಮ ಅನ್ನೋ ಒಂದು ಹೆಸರು ಗೊತ್ತಿರೋದ್ರಿಂದ ರಾಮ ಅನ್ನೋಂಥ ಹೆಸರು ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ರಾಮನ್ಗೆ ಇಡೋದಕ್ಕಿಂತ ಮುಂಚೆನೇ ಶ್ರೀರಾಮ ಅನ್ನುವಂತಹ ಒಂದು ಹೆಸರು ಮೊದಲೇ ಇತ್ತಂತೆ. ಆದರೆ ರಾಮನಿಗೆ ಹೆಸರಿಟ್ಟಾದ ನಂತರ ಶ್ರೀ ಅನ್ನುವಂಥದ್ದು ಸೇರಿಕೊಳ್ತು. ಅದಕ್ಕಿಂತ ಮುಂಚೆ ಇದ್ದಿದ್ದು ರಾಮ ಎನ್ನುವಂಥ ಹೆಸರು ಮಾತ್ರ. ಈಗ ಆ ಆಶ್ಚರ್ಯಕರವಾದ ವಿಷಯವನ್ನು ಕುರಿತು ತಿಳಿದುಕೊಳ್ಳೋಣ. ರಾಮ ಅನ್ನೋ ಹೆಸರು ಹಾಗಾದ್ರೆ ಯಾರಿಗಿತ್ತು, ಹೇಗೆ ಬಂತು ಈ ಹೆಸರು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ರಾಮ ಎನ್ನುವ ಎರಡಕ್ಷರಗಳ ಶಬ್ದವನ್ನು ಪ್ರಜೆಗಳಿಗೆ ಕೃತಯುಗದಲ್ಲಿನ ವಿಜ್ಞಾನಿಗಳೇ ಪರಿಚಯ ಮಾಡಿದ್ದಾರೆ. ರಾಮನು ಹುಟ್ಟಿದ ಈ ಕಾಲದಲ್ಲಿ ರಾಮ ಎನ್ನುವ ಎರಡಕ್ಷರಗಳಿಗೆ ಆಧ್ಯಾತ್ಮಿಕ ರೀತಿಯ ವಿಶೇಷವಾದ ಅರ್ಥ ಇರುತ್ತಿತ್ತು. ರಾ ಎನ್ನುವುದರ ಅರ್ಥ ನಾಶ ಎಂದು, ಮಾ ಎಂದರೆ ನಾನು ಇಲ್ಲವೇನಾ ಎಂಬ ಅರ್ಥ ಇರುವುದೆಂದು. ಈ ಪ್ರಕಾರ ನೋಡಿದರೆ ರಾಮ ಎನ್ನುವ ಮಾತಿನಲ್ಲಿ ನಾ ಎನ್ನುವುದು ನಾಶ ಆಗಬೇಕೆಂದು ಅರ್ಥ ಇದೆ. ನಾನು ಎನ್ನುವವನಾದ ಜೀವಿಯು ನಾಶವಾಗಿ ಹೋಗಬೇಕೆಂಬ ಅರ್ಥವು ಆ ಎರಡಕ್ಷರಗಳ ಶಬ್ದದಲ್ಲಿದೆ. ಜೀವಿಯು ನಾಶವಾದರೆ ದೇವರಾಗಿ ಬದಲಾಗಿ ಹೋಗುತ್ತಾನೆ, ಅಂದರೆ ದೇವರಲ್ಲಿ ಬೆರೆತು ಹೋಗುತ್ತಾನೆ. ಒಬ್ಬ ಜೀವಿಯು ಜನ್ಮರಾಹಿತ್ಯವನ್ನು ಕೋರಿಕೊಳ್ಳುತ್ತಾ ದೇವರಲ್ಲಿ ಐಕ್ಯವಾಗುವ ಅರ್ಥ ರಾಮ ಎಂಬ ಶಬ್ದದಲ್ಲಿ ಅಡಕವಾಗಿದೆ. ಬ್ರಹ್ಮಜ್ಞಾನದ ಪ್ರಕಾರ ಪ್ರತಿ ಜೀವಿಯು ದೇವರಲ್ಲಿ ಐಕ್ಯವಾಗುವಂತೆ ಕೋರಿಕೊಳ್ಳಬೇಕು, ಆ ವಿಧವಾಗಿಯೇ ಪ್ರವರ್ತಿಸಬೇಕು. ಜೀವಿಯು ಎಂದಿಗಾದರೂ ದೇವರಲ್ಲಿ ಸೇರಿ ಹೋಗಬೇಕಾಗಿರುವವನೇ. ಜೀವಿ ಎಂಬ ಮಾತು ಇಲ್ಲದ ಹಾಗೆ ಹೋಗಿ ದೇವರೆಂಬ ಮಾತಾಗಿ ಬದಲಾವಣೆ ಹೊಂದಬೇಕಾಗಿದೆ. ಆದ್ದರಿಂದ ಭಗವದ್ಗೀತೆಯಲ್ಲಿ ಪುರುಷೋತ್ತಮ ಪ್ರಾಪ್ತಿ ಎಂಬ ಅಧ್ಯಾಯದಲ್ಲಿ ಜೀವಿಯನ್ನು ಕ್ಷರನು ಎಂದಿದ್ದಾರೆ. ಕ್ಷರನು ಎಂದರೆ ನಾಶವಾಗುವವನು ಎಂದು ಅರ್ಥ. ನಾಶವಾಗುವವನು ನಾನು ಎಂಬ ಜ್ಞಾಪಕವನ್ನು ಯಾವಾಗಲೂ ಮನುಷ್ಯ ಮರೆತು ಹೋಗದಂತೆ ರಾಮ ಎಂಬ ಮಾತನ್ನು ಸಂದರ್ಭದಲ್ಲಾಗಲಿ ಅಸಂದರ್ಭದಲ್ಲಾಗಲಿ ಆಗಾಗ ನುಡಿಯುವಂತೆ ಹಿರಿಯರು ಅಭ್ಯಾಸ ಮಾಡಿದ್ದಾರೆ. ನಾವೇನಾದರೂ ಕಷ್ಟ ಅಂತಂದರೆ ನೋಡಿ, ಲಿಟ್ರಲಿ ನಮಗೆ ಗೊತ್ತಿಲ್ಲದೆ ರಾಮ ರಾಮ ಅಂತೀವಿ, ನಮಗೆ ಗೊತ್ತಿಲ್ಲದೆ ದೇವರನ್ನ ಜಪ ಮಾಡ್ತಾ ಹೋಗ್ತೀವಿ. ನಾವು ಇದು ರೂಢಿಗತವಾಗಿ ಹೋಗ್ಬಿಟ್ಟಿದೆ ನಮ್ಮಲ್ಲಿ. ನಾವು ನೆನೆಸ್ಕೊಳ್ದೆ ಹೋದ್ರೂ ನಮಗೆ ಗೊತ್ತಿಲ್ಲದೆ ಭಗವಂತನ ನಾಮಸ್ಮರಣೆಯನ್ನು ನಾವು ಆಗಾಗ ಮಾಡ್ತಾ ಇರ್ತೀವಿ. ಪೂರ್ವದಲ್ಲಿ ಎರಡಕ್ಷರಗಳ ರಾಮ ಎಂಬ ಮಾತಿನಲ್ಲಿ ಎಷ್ಟು ಅರ್ಥವಿರುತ್ತದೆಯೋ ಎಲ್ಲರಿಗೂ ತಿಳಿದಿರುತ್ತಿತ್ತು. ಕೃತಯುಗದಲ್ಲಿಯೇ ರಾಮ ಎಂಬ ಶಬ್ದ ಆಧ್ಯಾತ್ಮಿಕತೆಗೆ ಆದರ್ಶವಾಗಿ ಇರುತ್ತಿತ್ತು. ನಾನು ನಾಶವಾಗುವವನೆಂದು ಎಲ್ಲರಲ್ಲಿ ದೃಢ ಭಾವನೆ ರಾಮ ಎನ್ನುವ ಎರಡಕ್ಷರಗಳಿಂದ ಇರುತ್ತಿತ್ತು. ಭಗವದ್ಗೀತೆಯಲ್ಲಿ ಹೇಳಿದ ಕ್ಷರಭಾವ ಎಂದರೆ ನಾಶ ಭಾವನೆ. ರಾ ಇಂದ ನಾನು ಎಂಬ ಭಾವನೆ ಮಾ ಇಂದ ಉಂಟಾಗುತ್ತಿದೆ. ಆದ್ದರಿಂದ ರಾಮ ಶಬ್ದ ಪರಮ ಪವಿತ್ರ ಅರ್ಥದಿಂದ ಕೂಡಿಕೊಂಡ ಶಬ್ದವಾಗಿ ಪೂರ್ವದಲ್ಲಿ ಭಾವಿಸುತ್ತಿತ್ತು. ದೊಡ್ಡ ಭಾವವಿರುವಂತಹ ರಾಮ ಶಬ್ದವನ್ನು ದಶರಥ ಪುತ್ರನಿಗೆ ನಾಮಧೇಯವಾಗಿ ಇಟ್ಟುಕೊಂಡಿದ್ದಾರೆ. ಆ ದಿನದಿಂದ ಆಧ್ಯಾತ್ಮಿಕ ಜ್ಞಾನ ಪ್ರಜ್ಞೆಗಳಲ್ಲಿ ಕಡಿಮೆಯಾಗಿರುವುದರಿಂದ ರಾಮ ಎನ್ನುವ ಎರಡಕ್ಷರಗಳು ಶ್ರೀರಾಮ ಎಂದೇ ಪ್ರಸಿದ್ಧಿಯಾಗಿ ಮೂರಕ್ಷರಗಳಾಗಿ ಬದಲಾಗಿ ಹೋಗುವುದು ದಶರಥ ಪುತ್ರನಿಂದಲೇ ರಾಮ ಎನ್ನುವ ಹೆಸರು ಬಂದಿದೆ ಎಂದು. ರಾಮ ಎಂದರೆ ದಶರಥ ರಾಮನೇ ಎಂಬ ಭಾವನೆ ಎಲ್ಲರಲ್ಲಿ ಅಚ್ಚಳಿಯದೆ ಇಂದಿಗೂ ಜೀವಂತವಾಗಿ ಉಳಿದುಕೊಂಡಿದೆ. ಗೊತ್ತಾಯ್ತಲ್ಲ ಸ್ನೇಹಿತರೆ, ರಾಮ ಎನ್ನುವಂತಹ ಹೆಸರು ಹೇಗೆ ಬಂತು, ಶ್ರೀರಾಮನಿಗೆ ಆ ಹೆಸರಿಗೆ ಹೇಗೆ ಆಧ್ಯಾತ್ಮಿಕ ಪ್ರಭೆ ಬಂತು ಎನ್ನುವಂಥದ್ದನ್ನು. ಹಾಗಾಗಿ ಶ್ರೀರಾಮ ಎಂದರೆ ಸಾಕು, ಅದರಲ್ಲಿ ಏನೋ ಒಂದು ಪವರ್ಫುಲ್ ಪಾಸಿಟಿವ್ ಪವರ್ ಇದೆ, ವೈಬ್ ಇದೆ ಅಂತ ನಮಗೆ ಅನಿಸುತ್ತೆ. ರಾಮ ಎಂದರೆ ದಶರಥ ಪುತ್ರನೇ ಎಂದು ರಾಮದಾಸು ಅಂದುಕೊಂಡರೆ, ರಾಮದಾಸುಗಿಂತ ಹಿರಿಯನಾದ ಕಬೀರ್ ದಾಸ್ ತಾನು ಅಂದುಕೊಳ್ಳುವ ರಾಮ ದಶರಥ ರಾಮನೂ ಅಲ್ಲ ಎಂದುಕೊಂಡಿದ್ದಾನೆ. ಆದ್ದರಿಂದ ಒಂದು ಸಂದರ್ಭದಲ್ಲಿ ದಶರಥ ರಾಮನೇ ಕಾಣಿಸಿದರೂ ನೀನು ನನ್ನ ರಾಮನೂ ಅಲ್ಲ, ಹೋಗು ಎಂದಿದ್ದಾನಂತೆ. ನೋಡಿ, ರಾಮದಾಸುಗಿಂತ ಹಿರಿಯರಾಗಿರ್ತಕ್ಕಂಥ ಕಬೀರ್ ದಾಸು ಶ್ರೀರಾಮ ದಶರಥ ಪುತ್ರ ದೇವ್ರು ಅಂತಂದ್ರೂ ಕೂಡ ನಾನು ಅನ್ಕೊಂಡಿರೋ ದೇವರು ನೀವಲ್ಲ, ಹೋಗಿ ಅಂತಿದ್ರಂತೆ. ಸೊ ಅಷ್ಟು ಪವರ್ಫುಲ್ಲು ರಾಮನ ಹೆಸರಿಗೆ ಇತ್ತು. ಕಬೀರ್ ದಾಸ್ ಅಂತವ್ರೆ ಶ್ರೀರಾಮ ಇವರೇ ಅಂತ ಹೇಳಿದ್ರು ಕೂಡ ನಂಬ್ತಿರ್ಲಿಲ್ಲ, ಯಾಕಂದರೆ ಅಷ್ಟು ಪ್ರಭೆ ಉಳ್ಳಂಥದ್ದು ಶ್ರೀರಾಮನ ಒಂದು ಹೆಸರು.
ಆದರೆ ನಿಜ ಹೇಳಿದ್ರು ಕೂಡ ನಂಬ್ತಿರ್ಲಿಲ್ಲ. ಶ್ರೀರಾಮ ಇಲ್ಲಿಗೆ ಬರೋದಕ್ಕೆ ಸಾಧ್ಯನಾ ಅನ್ನೋ ಡೌಟಲ್ಲಿ ಇರ್ತಾ ಇದ್ರು ಅವರು ಕೂಡ. ಹಾಗಾಗಿ ನಿಜ ಹೇಳಿದ್ರು ಕೂಡ ನನ್ನ ರಾಮ ನೀನಲ್ಲ ಹೋಗು ಅಂತ ಕಬೀರ್ ದಾಸ್ ಹೇಳ್ತಾ ಇದ್ರಂತೆ. ಯಾಕಂದರೆ ಅಷ್ಟು ವೈಭವ ಶಕ್ತಿ, ದೈವಿ ಶಕ್ತಿ ಬರೋದಕ್ಕೆ ಸಾಧ್ಯನಾ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ರು. ನಾನು ಸ್ಮರಿಸುವ ರಾಮನು ನೀನು ಅಲ್ಲ ಎಂದು ಶ್ರೀರಾಮನನ್ನು ಕಬೀರ್ ಎಂದಿದ್ದಾನೆಂದರೆ ಕಬೀರ್ಗೆ ಪೂರ್ವದಲ್ಲಿನ ಜ್ಞಾನವು ಆಧ್ಯಾತ್ಮಿಕದ ಪ್ರಕಾರ ತಿಳಿದಿದೆ ಎಂಬ ಮಾತು ಇಲ್ಲಿ ಕಂಡುಬರುತ್ತೆ. ಶ್ರೀರಾಮನಿಗಿಂತ ಮುಂಚೆನೇ ರಾಮ ಎನ್ನುವಂತಹ ಹೆಸರು ಇತ್ತು ಅನ್ನೋಂತಹ ಜ್ಞಾನ ಕಬೀರ್ ದಾಸರಿಗೆ ಇತ್ತು. ರಾಮದಾಸುಗೆ ಆಧ್ಯಾತ್ಮಿಕತೆ ತಿಳಿಯದ್ದರಿಂದಲೇ ರಾಮ ಎನ್ನುವ ಮಾತು ಶ್ರೀರಾಮನ ಹೆಸರೆಂದುಕೊಂಡಿದ್ದಾನೆ. ಒಬ್ಬ ರಾಮದಾಸನೇ ಅಲ್ಲ, ಆ ದಿನದ ತ್ರೇತಾಯುಗದಿಂದ ಎಷ್ಟೋ ಜನ ದಶರಥ ರಾಮನೇ ನಿಜವಾದ ರಾಮ ಎಂದುಕೊಂಡಿದ್ದಾರೆ. ಅಂತಹವರೆಲ್ಲರೂ ಶ್ರೀರಾಮನ ಮೇಲಿನ ಭಕ್ತಿಯಿಂದ ರಾಮನವಮಿಯನ್ನು ಹಬ್ಬವಾಗಿ ಮಾಡುತ್ತಿದ್ದಾರೆ. ಶ್ರೀರಾಮನವಮಿ ಈ ದಿನ ಭಾರತ ದೇಶವೆಲ್ಲ ಆಚರಿಸುವ ಹಬ್ಬವಾಗಿದೆ. ದೇವರ ಹತ್ತಿರಕ್ಕೆ ಸೇರಬೇಕೆಂದರೆ ಪ್ರಥಮ ಮೆಟ್ಟಿಲು ಭಕ್ತಿ, ಪರಿಶುದ್ಧ ಭಕ್ತಿ. ಅದೊಂದಿದ್ರೆ ನಾವು ದೇವರ ಹತ್ರ ಹೋಗೋಕ್ಕಿಂತ ಮುಂಚೆ ದೇವರೇ ಸ್ವತಃ ನಮ್ಮನ್ನು ಕರೆಸ್ಕೊಳ್ತಾನೆ ಅನ್ನುವಂತಹ ನಂಬಿಕೆ ಇದೆ. ಆದ್ದರಿಂದ ಭಕ್ತಿಯನ್ನು ಶ್ರೀರಾಮನ ಮೇಲೆ ಬೆಳೆಸಿಕೊಂಡು ಶ್ರೀರಾಮನವಮಿಯನ್ನು ಮಾಡುವುದರಿಂದ ಭಕ್ತಿಯಲ್ಲಿ ಪರಿಪಕ್ವತೆ ಹೊಂದಿ ಕೊನೆಗೆ ರಾಮ ಎನ್ನುವ ಪದಕ್ಕೆ ಅರ್ಥ ನಮಗೆ ತಿಳಿಯುತ್ತದೆ. ಆದ್ದರಿಂದ ಶ್ರೀರಾಮನ ಮೇಲೆ ಭಕ್ತಿಯಿಂದಾದರೂ ಆಗಾಗ ರಾಮ ಎಂದುಕೊಳ್ಳುವುದು ಅಭ್ಯಾಸವಾದರೆ ಒಳ್ಳೆಯದು. ನಮಗೆ ಗೊತ್ತಿಲ್ಲದೇನೋ ಭಗವಂತನ ನಾಮ ಜಪ ಮಾಡ್ತಿದ್ರೆ ಎಷ್ಟೋ ಕರ್ಮ ಕಳೆಯುತ್ತೆ. ಅದರಲ್ಲೂ ಇವಾಗಿನ ಜನ್ರೇಷನಲ್ಲಿ ಭಗವಂತ ನಮಗೆ ಇನ್ನೂ ಸುಲಭ ಮಾಡಿಕೊಟ್ಬಿಟ್ಟಿದ್ದಾನೆ. ನೀನಂತೂ ನನ್ನನ್ನು ಹುಡ್ಕಲ್ಲ ಗೊತ್ತು, ಅಟ್ಲೀಸ್ಟ್ ಇನ್ನೂ ಸುಲಭ ಮಾಡ್ತೀನಿ ನಿನಗೆ, ನನ್ನ ನಾಮ ಜಪದಿಂದ ನಿನ್ನ ಅರ್ಧ ಕರ್ಮ ಕಳೆಯುತ್ತೆ ಅಂತ ಅಂದ್ಬಿಟ್ಟು ನಾಮ ಜಪವನ್ನು ಮಾಡ್ತಾ ಇದ್ರೆ ನಮ್ಮ ಎಷ್ಟೋ ಕರ್ಮಗಳು ಕಳೀತಾ ಹೋಗುತ್ತವೆ. ಈ ಕಲಿಯುಗದಲ್ಲಿ ಅಭ್ಯಾಸ ಆಗುವುದರಿಂದ ಕೊನೆಗೆ ಎಂದಿಗಾದರೂ ರಾಮ ಎನ್ನುವ ಶಬ್ದಕ್ಕೆ ಅರ್ಥ ತಿಳಿದುಕೊಳ್ಳುವುದಕ್ಕೆ ಅವಕಾಶ ಬರುತ್ತದೆ. ರಾಮ ಎಂದು ಯಾವುದೋ ಒಂದು ರೂಪದಿಂದ ಅಂದುಕೊಳ್ಳದೆ ಹೋದರೆ ಆ ಎರಡಕ್ಷರಗಳ ಭಾವನೆ ತಿಳಿಯುವುದಕ್ಕೆ ಅವಕಾಶ ಇರುವುದಿಲ್ಲ ಅಲ್ಲವೇ? ಆದ್ದರಿಂದ ರಾಮನ ಮೇಲೆ ಭಕ್ತಿಯಿಂದಾಗಲಿ ಕೋಪದಿಂದಾಗಲಿ ಸಂದರ್ಭಾನುಸಾರ ರಾಮ ಎಂಬ ಶಬ್ದವನ್ನು ಹೇಳುವುದು ಒಳ್ಳೆಯದೆಂದು ದೊಡ್ಡವರು ಹೇಳಿದ್ದಾರೆ. ರಾಮ ಎಂದರೂ ಅದೇ ಪದವನ್ನು ತಿರುಗಿಸಿ ಮರ ಎಂದರೂ ಅರ್ಥ ಮಾತ್ರ ಒಂದೇ. ಆದ್ದರಿಂದ ನಾರದ ಮಹರ್ಷಿ ವಾಲ್ಮೀಕಿಗೆ ಮೊದಲು ಮರ ಎಂಬ ಶಬ್ದವನ್ನೇ ಮಂತ್ರವಾಗಿ ಬೋಧಿಸಿದ್ದಾನಂತೆ. ವಾಲ್ಮೀಕಿಗೆ ನಾರದನು ದಶರಥ ರಾಮನು ಹುಟ್ಟುವುದಕ್ಕಿಂತ ಮೊದಲೇ ಮರ ಶಬ್ದವನ್ನು ಮಂತ್ರವಾಗಿ ಉಪದೇಶಿಸಿದ್ದಾನೆ. ಅದೇ ಮರ ಶಬ್ದವನ್ನೇ ಉಚ್ಚರಿಸುತ್ತಾ ವಾಲ್ಮೀಕಿ ಎಷ್ಟೋ ವರ್ಷಗಳು ಘೋರ ತಪಸ್ಸು ಮಾಡಿದ್ದಾರೆ. ಮರ ಶಬ್ದವನ್ನು ಉಚ್ಚರಿಸುತ್ತಾ ಎಷ್ಟೋ ವರ್ಷಗಳಾಗಿರುವುದರಿಂದ ಆತನು ಕುಳಿತುಕೊಂಡ ಸ್ಥಳದಲ್ಲಿ ಹುತ್ತ ಬೆಳೆದು ಹೋಗಿದೆ. ಹುತ್ತವನ್ನು ವಾಲ್ಮೀಕಮು ಎನ್ನುತ್ತಾರೆ. ಬಹಳ ಕಾಲದ ನಂತರ ಹುತ್ತದಿಂದ ಹೊರಗೆ ಬಂದವನಾದ್ದರಿಂದ ಆತನನ್ನು ವಾಲ್ಮೀಕಿ ಎಂದಿದ್ದಾರೆ. ವಾಲ್ಮೀಕಿಯನ್ನು ಆದಿಕವಿ ಎಂದರೆ ಆತನು ಎಷ್ಟು ಮೊದಲಿನವನೋ ನೀವೇ ಯೋಚಿಸಿರಿ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಪಂಪನನ್ನು ಆದಿಕವಿ ಅಂತ ಹೇಳಿ ಕರಿತೀವಿ. ಆದರೆ ವಾಲ್ಮೀಕಿಯವರನ್ನು ಆದಿಕವಿ ಅಂತಂದರೆ ಮೊದಲ ಕವಿ ಅಂತ ಹೇಳ್ತಿದ್ರು. ಅಂದರೆ ಅವರು ಇನ್ನೆಷ್ಟು ಹಿಂದಿನವರಾಗಿದ್ರು ಅನ್ನೋದನ್ನು ನೀವೇ ಯೋಚಿಸಿ. ರಾಮ ಎಂಬ ಪದವೊಂದರ ಅರ್ಥ ತಿಳಿದ ವಾಲ್ಮೀಕಿ ಆ ಹೆಸರಿರುವ ರಾಮನ ಚರಿತ್ರೆಯಾದ ರಾಮಾಯಣವನ್ನು ಬರೆಯಲ್ಪಟ್ಟಿದ್ದಾರೆ. ರಾಮಾಯಣಕ್ಕಿಂತ ಮೊದಲೇ ಕೆಲವು ಚರಿತ್ರೆಗಳನ್ನು ಕವಿಗಳು ಬರೆದಿರುವುದೂ ಇದೆ. ಅಂದರೆ ವಾಲ್ಮೀಕಿ ಆದಿಕವಿ ಆದ್ದರಿಂದ ಆತನು ರಾಮನಿಗಿಂತ ಬಹಳ ಹಿಂದಿನ ಕಾಲದವನೆಂದು ಸುಲಭವಾಗಿ ಅರ್ಥವಾಗುತ್ತಿದೆ. ನಾವೆಲ್ಲ ಚಿತ್ರದಲ್ಲಿ ನೋಡಿರೋ ಪ್ರಕಾರ ವಾಲ್ಮೀಕಿಗಳು ಅಂದರೆ ನಮ್ಮ ಒಂದು ದೃಷ್ಟಿಕೋನದಲ್ಲಿ ಇಮೇಜ್ ಯಾವ ಥರ ಬರುತ್ತೆ, ವಾಲ್ಮೀಕಿಯವರು ಅಂದರೆ ಸ್ವಲ್ಪ ಏಜ್ ಆಗಿದೆ, ಗಡ್ಡ ಬಿಟ್ಕೊಂಡಿರೋರು, ಅವರು ಆಶ್ರಮದಲ್ಲಿದ್ದರು, ಅವರು ಶ್ರೀರಾಮಾಯಣ ದರ್ಶನವನ್ನು ಬರಿತಿದ್ರು ಅನ್ನೋದನ್ನು ನಮಗೆಲ್ರಿಗೂ ಗೊತ್ತಿರೋಂಥ ವಿಚಾರ. ಸೊ ರಾಮ ಯುವಕ ಆಗಿದ್ದಾಗಲೇ ಶ್ರೀರಾಮಾಯಣವನ್ನು ಬರಿತಿದ್ರು ಅಂತಂದರೆ ವಾಲ್ಮೀಕಿ, ಸೊ ಆ ಮೂಮೆಂಟಲ್ಲಿ ಅವ್ರಿಗೆ ಏಜ್ ಆಗಿತ್ತು ಅಂದರೆ ರಾಮನಿಗಿಂತ ಮುಂಚೆನೇ ಹುಟ್ಟಿದವರು ವಾಲ್ಮೀಕಿ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಶ್ರೀರಾಮಾಯಣ ದರ್ಶನ ಬರೆಯೋದಕ್ಕಿಂತ ಮುಂಚೆನೇ ಎಷ್ಟೋ ಕೃತಿಗಳನ್ನು ಬರೆದಿದ್ದಾರೆ ವಾಲ್ಮೀಕಿಯವರು. ಹಾಗಾಗಿ ಅವರನ್ನು ಆದಿಕವಿ ಅಂತ ಹೇಳಿ ಗುರುತಿಸ್ತಾರೆ. 1000 ವರ್ಷಗಳು ಬದುಕಿದ್ದ ವಾಲ್ಮೀಕಿ ವೃದ್ಧಾಪ್ಯದಲ್ಲಿ ರಾಮನ ಚರಿತ್ರೆಯನ್ನು ರಾಮಾಯಣವಾಗಿ ಬರೆದಿದ್ದಾರೆ. ನಾನು ಈಗ ತಾನೇ ಹೇಳಿದಾಗೆ ಶ್ರೀರಾಮ ಯುವಕರಾಗಿದ್ದಾಗ ವಾಲ್ಮೀಕಿಯವರಿಗೆ ತುಂಬ ವಯಸ್ಸಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಶ್ರೀರಾಮಾಯಣ ದರ್ಶನವನ್ನು ಬರಿತೀವಿ. ಸೊ ನೋಡಿ, ಇಲ್ಲೇ ಹೇಳ್ತಿದ್ದಾರೆ 1000 ವರ್ಷಗಳ ಕಾಲ ಅವರು ಬದುಕಿದ್ರಂತೆ ವಾಲ್ಮೀಕಿಯವರು. ತ್ರೇತಾಯುಗದಿಂದ ಇಂದಿನ ಕಲಿಯುಗಕ್ಕೆ ಬಂದಿರುವ ಶ್ರೀರಾಮ ನವಮಿ
ತ್ರೇತಾಯುಗದಿಂದ ಇಂದಿನ ಕಲಿಯುಗಕ್ಕೆ ಬಂದಿರುವ ಶ್ರೀರಾಮನವಮಿಯನ್ನ ಹಬ್ಬವಾಗಿ ಆಚರಿಸುವುದರಿಂದ ರಾಮ ಎಂಬ ಶಬ್ದ ಹೇಳುವುದರಿಂದ ಆಧ್ಯಾತ್ಮಿಕ ಎಂದರೆ ಏನೂ ತಿಳಿಯದವರಿಗೆ ಎಂದಾದರೂ ತಿಳಿದುಕೊಳ್ಳುವುದಕ್ಕೆ ಅವಕಾಶ ಬರುತ್ತದೆ. ರಾಮ ಎನ್ನುವ ಪದ ಪವಿತ್ರವಾದುದೆಂದು ತಿಳಿಯಬಲ್ಲದು. ಆದ್ದರಿಂದ ಶ್ರೀರಾಮನವಮಿಯನ್ನು ಹಬ್ಬವಾಗಿ ಮಾಡುವವರೆಲ್ಲರೂ ಆ ದಿನ ಹೊಸ ಬಟ್ಟೆಗಳು ಧರಿಸಿ ಹೊಸ ತಿಂಡಿ ತಿನ್ನುವುದಲ್ಲದೆ ಹೊಸ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. ಇಲ್ಲಿ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂತಂದರೆ ಜ್ಞಾನನೇ ಬೇರೆ, ಇನ್ಫಾರ್ಮೇಷನ್ನೇ ಬೇರೆ. ಎಷ್ಟೋ ಜನಕ್ಕೆ ತಪ್ಪು ಕಲ್ಪನೆಗಳು ಹೊಂದಿದ್ದಾರೆ. ಏನಪ್ಪ ಅಂತಂದರೆ ಒಂದು ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ ಕೂಡ ಜ್ಞಾನ ಅಂತ ಅಂದ್ಕೊಂಡಿದ್ದಾರೆ. ನಾಲೆಡ್ಜೇ ಬೇರೆ, ಇನ್ಫಾರ್ಮೇಷನ್ನೇ ಬೇರೆ. ಮಾಹಿತಿಯನ್ನು ಕೂಡ ಜ್ಞಾನ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಾವು ಏನಾದರೂ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಅಥವಾ ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಹೇಳ್ತಿರ್ತಾರೆ, ಸ್ಕೂಲಿಗೆ ಹೋಗ್ತೀಯಾ, ಜ್ಞಾನ ಇಲ್ವಾ ನಿನಗೆ ಅಂತ ಕೇಳ್ತಾರೆ. ಸ್ಕೂಲಲ್ಲಿ ಯಾವತ್ತೂ ಜ್ಞಾನವನ್ನು ಹೇಳ್ಕೊಡೋದಿಲ್ಲ, ಎಜುಕೇಷನ್ನ ಹೇಳ್ಕೊಡ್ತಾರೆ ಅಲ್ಲಿ. ಆದರೆ ಅದನ್ನು ಜ್ಞಾನ ಅಂತ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಜ್ಞಾನ ಅಂದರೆ ಯಾವತ್ತೂ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಯಾಕೆ ಮಾಡ್ತಿದ್ದೀವಿ ಅಂತ ರೀಸನ್ನ ತಿಳ್ಕೊಂಡು ಈ ಕೆಲಸ ಮಾಡಿದ್ರೆ ಏನಾಗುತ್ತೆ, ಈ ಕೆಲಸ ಮಾಡೋದ್ರಿಂದ ನನ್ನ ಆತ್ಮ ಅಭಿವೃದ್ಧಿ ಆಗುತ್ತಾ ಅಥವಾ 4 ಜನಕ್ಕೆ ಒಳ್ಳೆಯದಾಗುತ್ತಾ, ಇದರಿಂದ ನಾನು ದೇವರಲ್ಲಿ ಸೇರ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ, ದೇವರನ್ನು ಸೇರೋ ಮಾರ್ಗ ಇದೆಯಾ ಅಂತ ಯಾವಾಗ ನಾವು ಮಾಡೋ ಕೆಲಸದ ರೀಸನ್ನ ಉದ್ದೇಶವನ್ನು ತಿಳ್ಕೊಂಡು ಮಾಡ್ತೀವೋ ಅದು ಜ್ಞಾನ. ಆದರೆ ಇವಾಗ ಅಂದ್ಕೊಂಡಿರೋದು ನಾವು ಲೈಫ್ ಟೈಮಲ್ಲಿ ಬದುಕೋದಕ್ಕೆ ಏನನ್ನ ಕಲಿತಾ ಇದ್ದೀವೋ ಎಜುಕೇಷನ್, ಅದನ್ನು ಜ್ಞಾನ ಅಂತಿದ್ದಾರೆ. ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಜ್ಞಾನನ ಬೇರೆ, ಎಜುಕೇಷನ್ನೇ ಬೇರೆ. ಹಾಗಾಗಿ ಜ್ಞಾನವನ್ನು ತಗೊಳ್ಳೋದಕ್ಕೆ ನಾವು ಆದಷ್ಟು ಟ್ರೈ ಮಾಡೋಣ. ಕೆಲಸ ಮಾಡೋದಕ್ಕೆ ಎಜುಕೇಷನ್ ತಗೋತಾ ಇದ್ದೀವಿ, ನಾವು ಬದುಕೋದಕ್ಕೆ ಎಜುಕೇಷನ್ ತಗೋತಾ ಇದ್ದೀವಿ. ಆದರೆ ಹೇಗೆ ಬದುಕಬೇಕು ಅನ್ನೋದಕ್ಕೆ ಎಜುಕೇಷನ್ ತಗೋತಾ ಇಲ್ಲ ನಾವು. ಸೊ ಅದನ್ನೇ ಹೇಗೆ ಬದುಕಬೇಕು ಅನ್ನೋವಂತಹ ಒಂದು ಜ್ಞಾನವನ್ನು ನಾವು ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ಈ ರೀತಿ ಶ್ರೀರಾಮನವಮಿ ಮೂಲಕ ಎಲ್ಲರೂ ಹೊಸ ಹೊಸ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. ಶ್ರೀರಾಮನವಮಿ ದಿನ ಹೆಸರು ಬೇಳೆ ಪಾನಕವನ್ನು ಪ್ರಸಾದವಾಗಿ ಹಂಚಿಕೊಳ್ಳುವುದಲ್ಲದೆ ಜ್ಞಾನವನ್ನು, ಯೋಗವನ್ನು ಪ್ರವಚನವಾಗಿ ಹೇಳಿಕೊಳ್ಳಬೇಕು. ಈ ವಿಧವಾಗಿ ಹಾಗೆ ಹೊರಗಿನ ದಶರಥ ರಾಮನನ್ನು ಆರಾಧಿಸಿಯಾದರೂ ಒಳಗಿನ ಆತ್ಮರಾಮನನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸಿರಿ. ಈಗಿನಿಂದ ಉತ್ತರಾಯಣದಲ್ಲಿ ಬರುವ ಶ್ರೀರಾಮನವಮಿಯನ್ನು ಅರ್ಥದಿಂದ ಆಚರಿಸಿ ಸರಿಯಾದ ಜ್ಞಾನ ಫಲಿತವನ್ನು ಹೊಂದಬೇಕೆಂದು ತಿಳಿಸುತ್ತಿದ್ದೇವೆ. ಶ್ರೀರಾಮನವಮಿ ಎಷ್ಟು ಸ್ಪೆಷಲ್, ರಾಮ ಅನ್ನೋದ್ರಲ್ಲೇ ಎಷ್ಟು ಜ್ಞಾನ ಇದೆ. ರಾ ಅಂದರೆ ಏನು, ಮಾ ಅಂದರೆ ಏನು, ರಾಮ ಅನ್ನೋದಕ್ಕೆ ಶ್ರೀರಾಮ ಅಂತ ಯಾಕೆ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು? ಶ್ರೀರಾಮನ ಒಂದು ಹೆಸರಿಗೆ ಅಷ್ಟು ಪವರ್ಫುಲ್ ಇದೆ ಅಂದರೆ ರಾಮನಿಗೆ ಎಷ್ಟು ಪವರ್ಫುಲ್ ಸಿಗ್ತಿತ್ತು. ಶ್ರೀರಾಮನ ಹೆಸರಿನಿಂದಲೇ ಅಷ್ಟು ಪವರ್ಫುಲ್ ಶಕ್ತಿ ಇದೆ ಅಂದರೆ ಇನ್ನು ಶ್ರೀರಾಮನಿಗೆ ಎಷ್ಟು ಶಕ್ತಿ ಇರ್ತಿತ್ತು. ಸೊ ಇದನ್ನೆಲ್ಲವನ್ನು ಅರ್ಥ ಮಾಡ್ಕೊಂಡ್ವಿ ನಾವಿವತ್ತು. ರಾಮ ಅಂದ್ರೇನು, ರಾಮನ ಶಕ್ತಿ ಎಂಥದ್ದು, ಅವನ ನಾಮ ಜಪ ಮಾಡುವುದರಿಂದ ನಮ್ಮ ಬಹಿರಂಗ ಮತ್ತು ಅಂತರಂಗ ಶುದ್ಧಿ ಎಷ್ಟು ಅದ್ಭುತವಾಗುತ್ತೆ, ಜೊತೆಗೆ ನಮ್ಮ ಜ್ಞಾನ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಸೊ ಇದೆಲ್ಲವನ್ನು ತಿಳ್ಕೊಂಡ್ವಿ. ಸೊ ಈ ವರ್ಷ ಎಲ್ರಿಗೂ ಕೂಡ ರಾಮನವಮಿ ಹೊಸ ಜ್ಞಾನವನ್ನು ಕೊಡಿ. ಅದು ಅಲ್ಲದೆ ಈ ವರ್ಷ ಸೂರ್ಯನ ವರ್ಷ 1 ನಂಬರ್ 2026 ಈ ಒಂದು ವರ್ಷ ಸೂರ್ಯನ ವರ್ಷ ಪ್ಲಸ್ ರಾಮನವಮಿ ಎಲ್ರಿಗೂ ಕೂಡ ಹೊಸ ಜ್ಞಾನವನ್ನು ಕೊಡಲಿ. ಸೂರ್ಯನಷ್ಟೇ ಪವರ್ಫುಲ್ ಆಗಿರುವಂತಹ ರಾಮನ ಹೆಸರಿನಲ್ಲಿರುವಂತಹ ಪರಿಪೂರ್ಣ ಜ್ಞಾನ ಎರಡು ಸೇರಿ ಪವರ್ಫುಲ್ ಜ್ಞಾನ ಎಲ್ರದ್ದು ಆಗಲಿ ಅಂತ ನಾನು ಹಾರೈಸ್ತಾ, ಸೊ ಈ ಒಂದು ರಾಮನವಮಿ ಎಲ್ರಿಗೂ ಕೂಡ ಸ್ಪೆಷಲ್ ಆಗಲಿ. ಹ್ಯಾಪಿ ರಾಮನವಮಿ. ಸೊ ಶ್ರೀರಾಮನನ್ನು ಜಪ ಮಾಡ್ತಾ, ರಾಮನಾಮವನ್ನು ಜಪ ಮಾಡ್ತಾ ಎಲ್ಲರೂ ಕೂಡ ಒಮ್ಮೆ ಆದರೂ ತಮ್ಮ ಆತ್ಮರಾಮನನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ, ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ವಿಡಿಯೋವನ್ನು ನೋಡಿದಂತಹ ಎಲ್ರಿಗೂ ಧನ್ಯವಾದ ಹೇಳ್ತಾ, ಸೊ ಇದರಲ್ಲಿ ಏನಾದರೂ ತಪ್ಪು ಮಾಹಿತಿ ಇದ್ದರೆ ಅಥವಾ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಏನಾದರೂ ಗೊತ್ತಿದ್ರೆ ತಿಳಿಸಿ ಅಂತ ಹೇಳ್ತಾ, ಸೊ ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ರಾಮನವಮಿ ಎಲ್ರಿಗೂ ಕೂಡ ಹೊಸ ಹರ್ಷ ಕೊಡಲಿ, ವರುಷ ಕೊಡಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ತೆ.